ದೆಹಲಿ ಮತ್ತು ರಾಷ್ಟ್ರ ರಾಜಧಾನಿ ಉತ್ತರ ಪ್ರದೇಶದಲ್ಲಿ ಬೀದಿ ನಾಯಿ ಹಿಡಿದು ಆಶ್ರಯ ತಾಣಗಳಿಗೆ ಕಳಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ವಿರೋಧಿಸ್ತಾರಂತೆ. ಏನಕ್ಕೆ? ಮಾತುಬಾರದ ಜೀವಿಗಳು, ಅಳಿಸಬೇಕಾದ ಸಮಸ್ಯೆಗಳಲ್ಲ, ಶಸ್ತ್ರಚಿಕಿತ್ಸೆ, ಲಸಿಕೆ ಸಂಬಂಧ. ರೇ ಸ್ವಾಮಿ ಮಹಾಪುರುಷರೇ, ನಿಮಗೇನ್ರಿ ಹೋಗಬೇಕು? NSG SPGನಲ್ಲಿ ಹಿಂದೆ ಮುಂದೆ ಕಟ್ಟಿಸ್ಕೊಂಡು ಓಡಾಡ್ತಿರ್ತೀರಿ. ಈ ರಾಹುಲ್ ಗಾಂಧಿ ಹಿಂದೆ ಒಂದಿನ ಯಾವ ಬೀದಿ ನಾಯಿಗಳು ಹೋಗಿವ್ಯಾ? ಬರ್ರಪ್ಪ ಒಂದಿನ ಪುರ್ಸೊತ್ತಾಗಿ. ನೀವು ಯಾರಿಗೂ ಹೇಳ್ಬೇಡಿ, ನೀವು ರಾಹುಲ್ ಗಾಂಧಿ ಅಂತಲೂ ಹೇಳ್ಬೇಡಿ. ಲಗ್ಗೆರೆ ಕರ್ಕೊಂಡೋಗಿ ಬಿಡ್ತೀನಿ ಇಲ್ಲಿ ಬೆಂಗಳೂರಲ್ಲಿ. ಏನು ಮಾಡುತ್ತವೆ ಅಂತ ತೋರಿಸ್ತೀನಿ. ವಾಸ್ತವ ಏನೊಂದು ಗೊತ್ತಾಗುತ್ತೆ. ಮಾತಾಡ್ತಿರೋ ಅಷ್ಟು ಜನ ಅವ್ರು ಮಾತಾಡೋದ ತಕ್ಷಣ ಸಿದ್ದರಾಮಯ್ಯನವರು ಹೌದೌದು ಇದು ನಾಯಿಗಳನ್ನ ಇದು ಮಾಡಬಾರ್ದು. ನಿನ್ನೆನೇ ಹೇಳ್ಬಿಟ್ಟಿದ್ದೀನಿ ನಾನು ಏನು ಮಾಡ್ಬೇಕು ನೆಕ್ಸ್ಟ್ ಕಾಂಗ್ರೆಸ್ನವರು ಅಂತ. ಅವ್ರೇನು ಹೇಳ್ತಾರೆ ಅದನ್ನು ಸಿದ್ದರಾಮಯ್ಯನವರು ಸ್ಟಾರ್ಟ್ ಮಾಡ್ದಂಗಿದೆ ಕರೆಕ್ಟಾಗಿ. ಉಳಿದವರು ಪ್ಲೀಸ್ ನೋಟ್ ಫಾಲೋ. ಇನ್ನೊಂದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿನೇ ಇರಲಿ. ಯಾರ್ರೀ ಹೇಳಿದರು? ಒಳ್ಳೆ ಸೆಲೆಬ್ರಿಟಿಗಳಂತೆ. ಸೆಲೆಬ್ರಿಟಿಗಳು ಯಾರ್ರೀ ಅವರು? ಸೆಲೆಬ್ರಿಟಿಗಳು ನಿಮಗೆ ಗೊತ್ತೇನ್ರಿ? ಸೆಲೆಬ್ರಿಟಿಗಳಿಗೆ ನಾಯಿಗಳದ್ದು ಕತೆ ಏನಾಗಿದೆ ಅಂತ ರೋಡಲ್ಲಿ ಯಾವ್ಯಾವ ಸೆಲೆಬ್ರಿಟಿ ಬೀದಿ ನಾಯಿಯಿಂದ ಅಟ್ಟಿಸ್ಕೊಂಡು ಹೋಗಿದೆ ಅನುಭವಿಸಿದಾರಂತೆ ಕರ್ಕೊಂಬನ್ರಿ ಇಲ್ಲಿ ನೋಡ್ತೀವಿ. ಓಡಾಡೋಕ್ಕಾಗ್ತಾ ಇಲ್ಲ ಜನಕ್ಕೆ ರೋಡಲ್ಲಿ. ಸೆಲೆಬ್ರಿಟಿ ಅಂತೆ, ಮಾನವೀಯತೆ. ನಿಮ್ಮ ಮನೆಗೆ ಹೋಗಿ ಇಟ್ಕೊಳ್ಳಿ ಕರ್ಕೊಂಡೋಗಿ. ಯಾವನ್ ಬಡ ಅಂದವ್ ನಿಮ್ಮನ್ನ? ಅನುಭವಿಸಿದವ್ರಿಗೆ ಗೊತ್ತು. ಅದು ಒಂದೆರಡು 40 30 50 ನಾಯಿಗಳು. ಯಾವನ್ರಿ ಅವ್ನು ಸೆಲೆಬ್ರಿಟಿ? ಅವ್ನು ಸೆಲೆಬ್ರಿಟಿ ಬಿಂದ ಎಷ್ಟು ದಿನ ಹೋಗಿದೆ ನಾಯಿ? ಕರ್ಕೊಂಬನ್ರಿ ಅವನು ನಾಯಿ. ಬಿಡ್ತೀನಿ ಒಂದು 2 ರೋಡಲ್ಲಿ ಕರೆಕ್ಟಾಗಿ. ನಮ್ಮ ಹುಡುಗರಿಗೆ ಹೇಳ್ಬಿಟ್ಟು ಎಲ್ಲಿದೆ ನಾಯಿ ಅಂತ ತೋರಿಸ್ತೀನಿ. ಆಗ ಸೆಲೆಬ್ರಿಟಿ ಕತೆನ ಎಲ್ಲ ಪುರ್ಸೊತ್ತಾಗಿ ಕಾರಲ್ಲಿ ನೆಮ್ಮದಿಯಾಗಿ ಓಡಾಡ್ಕೊಂಡು ಇರ್ತೀರಿ. ಇಲ್ದಿರ ಪೊಲೀಸ್ನವ್ರನ್ನ ಹಿಂದೆ ಮುಂದೆ ಪ್ರೊಟೆಕ್ಷನ್ ಹಾಕೊಂಡು ಓಡಾಡೋರು ಒಂದಿನ ರೋಡ್ಗೆ ಇಳಿದೇ ಇದ್ದವ್ರುಗಳು ನೀವು ಬಂದು ಬುರುಡೆ ಬಿಡ್ತಾರೆ. ರೋಡಲ್ಲಿ ಆಗ್ತಿರೋದು ಏನು ಅಂತ. ಜನರು ಸಾಯ್ತಾ ಇದ್ದಾರೆ. ಒಳ್ಳೆ ನಾಯಿ ಅಂತ ಹೋಗ ನಾಯಿ ನಿಮ್ಮನೇಲೆ ಇಟ್ಕೊಳ್ಳಿ. ಯಾವನ್ ಬಡ ಅಂದವನು? ನಾಯಿ ಮೇಲಿರೋ ಪ್ರೀತಿ ನಿಮ್ಮ ಸುತ್ತಮುತ್ತಲಿರೋ ಜನರ ಮೇಲಿಲ್ಲ. ಎಂಥ ಅಯೋಗ್ಯರು ಎಲ್ಲರೂ ಹಂಗಾರೆ. ಪ್ರಾಣ ತಿನ್ನ ಕೊಟ್ಟಿದ್ದಾರೆ ಎಲ್ಲರೂ ನಮ್ಮನ್ನು. ಕಲ್ವಳ ಏನು ರಾಹುಲ್ ಗಾಂಧಿ ಗೊತ್ತಾ ಸ್ಟ್ರೀಟ್ ಪ್ರಾಬ್ಲಮ್ ಏನಿದೆ ನಾಯಿದು ಅಂತ? ಎಕ್ಸಲ್ ಹಾಕ್ಬಿಟ್ರು. ಸಿದ್ದರಾಮಯ್ಯವ್ರು ಪಾಲೋ ಅಂತೆ. ಸಿದ್ದರಾಮಯ್ಯವ್ರು ಯಾವತ್ತು ನಿಮಗೆ ನಾಯಿ ಅಟ್ಟಿಸ್ಕೊಂಬಂದಿದೆ ಹೇಳ್ರಿ ನೋಡೋಣ. ಯಾವತ್ತು ಅಟ್ಟಿಸ್ಕೊಂಬಂದಿದೆ ಸರ್ ನಿಮ್ಮನ್ನ ನಾಯಿ? ಸಾಮಾನ್ಯ ಜನರ ಥರ ಸುಮ್ಮನೆ ಬಿಡ್ತಾರೆ ರೈಲನ್ನು. ಫೆಸಿಲಿಟಿ ಇಲ್ಲ ಅದನ್ನು ತೊಗೊಂಡೋಗಿ ಇದು ಮಾಡೋಕ್ಕೆ, ಎಲ್ಲ ಆಶ್ರಯ ತಾಣಕ್ಕೆ ಹಾಕೋಕ್ಕೆ ಟೈಮ್ ಇಲ್ಲ. ತಗೊಳ್ಳಿ, ಇನ್ನೂ 6 ತಿಂಗಳು ತಗೊಳ್ಳಿ. 10 ವರ್ಷದಿಂದ ಸಾಯ್ತಾ ಬಂದಿದ್ದೀವಿ. ಇನ್ನೊಂದು 6 ತಿಂಗಳು ಎಕ್ಸ್ಟ್ರಾ ಅದರಿಂದ ಎದುರ್ಕೊಂಡ್ಬಿಡ್ತೀವ. ಇನ್ನೂ 6 ತಿಂಗಳು 3 ತಿಂಗಳು ಟೈಮ್ ತೊಗೊಳ್ಳಿ. ಅದಕ್ಕೆ ಕ್ರಿಯೇಟ್ ಮಾಡಿ ಆ ಸ್ಪೇಸನ್ನ. ಯಾರು ಬೇಡ ಅಂದರು? ಲಸಿಕೆ ಹಾಕ್ತಾನೆ ನೋಡಿಲ್ಲ. ಲಸಿಕೆ ಹಾಕಿದ್ದನ್ನ ರಾಹುಲ್ ಗಾಂಧಿ ಗೊತ್ತಾ? ಲಸಿಕೆ ಹಾಕಿದ ಕಾರ್ಯಕ್ರಮ ಎಷ್ಟು ಬೋಗಸ್ಸು ಅಂತ. ಈ ಬೀದಿ ನಾಯಿಗಳ ಹೆಸರಿನಲ್ಲಿ ಜೀವನ ನಡೆಸ್ತಾ ಇರುವಂಥ ಹಲವಾರು ಜನರದ್ದು ಹುನ್ನಾರ ಇದು ನಮ್ಮನ್ನು ಸಾಯಿಸಕ್ಕೆ. ಇದು ಮುಂದುವರೆದ್ರೆ ಈ ಸೋಕಾಲ್ಡ್ ಸೆಲೆಬ್ರಿಟಿಗಳ ಮಾತೆ ಗೆದ್ದು ಬಿಟ್ರೆ ಈ ಸರಿ ದೇಶದಲ್ಲಿ ಜನ ಅವ್ರಿಗೆ ತೋಚಿದ ನಿರ್ಧಾರ ಮಾಡ್ಕೋಬೇಕು ಅವ್ರವ್ರ ರೋಡಲ್ಲಿ. ಅಷ್ಟೇ. ನೋಡೇ ಬಿಡೋಣ ಅದು ಯಾರು ತಿರುಗಿ ಬೀಳ್ತಾರೆ. ಇವ್ರು ಮಾತ್ರ ಒಂದಾಗ್ತಾರೆ, ಜನ ಒಂದಾಗಲ್ಲ ಅನ್ಕೊಂಡಿದ್ದೀರಾ? ಒಳ್ಳೆ ಕತೆ ಆಯಿತು. ನಮಗೂ ನಾಯಿಗಳ ಬಗ್ಗೆ ಗೌರವನೇ ಇದೆ. ಸುಮ್ಮನೆ ರೋಡ್ ಸೈಡಲ್ಲಿ ಮಲ್ಕೊಂಡಿದ್ರ ಮೇಲೆ ಹತ್ತಿಸ್ಕೊಂಡು ಹೋಗ್ತಾನಲ್ಲ ಕಾರಣ ಅವ್ನಿಗೆ ತಲೆಕೆಟ್ಟಿದೆಯಾ ಅಂತ. ಬಟ್ ಅದರ ಪ್ರಾಬ್ಲಮನ್ನು ಏನು ಮಾಡ್ಕೊಳಕ್ಕಾಗಲ್ಲ. ದಿ ಸೋ ಕಾಲ್ಡ್ ಬ್ರಿಲಿಯಂಟ್ ಪುಕಟ್ಟೆ ಸೆಲೆಬ್ರಿಟೀಸ್. ಎಸ್. ಬೆಂಗಳೂರಿನ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ವಿವಿ ಆವರಣದಲ್ಲಿ ಇಬ್ಬರು ಬೆಂಗಳೂರು ವಿದ್ಯಾರ್ಥಿನಿಯರ ಮೇಲೆ ಬೀದಿ ನಾಯಿ ದಾಳಿ ನಡೆಸಿತು. ಓರ್ವರು ಚಿಂತಾಜನಕವಾಗಿ. ಆ 2 ವಿದ್ಯಾರ್ಥಿನಿಯರನ್ನ ದಿ ಸೋ ಕಾಲ್ಡ್ ಸೆಲೆಬ್ರಿಟಿಗಳು, ಒಬ್ಬರನ್ನ ಸಿದ್ದರಾಮಯ್ಯನವ್ರ ಮನೆಗೆ, ಒಬ್ಬರನ್ನ ರಾಹುಲ್ ಗಾಂಧಿ ಮನೆಗೆ ಕಳಿಸ್ರಿ. ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ನೀವೇ ಸಾಕಿ ಕೂತ್ಕೊಂಡು ನೋಡ್ಕೊಳ್ಳಿ. ಅವ್ರಿಬ್ಬರು ಅವ್ರು ಅನುಭವಿಸಿರೋ ಕಷ್ಟನ ಹೇಳ್ತಾರೆ. ಕೂತ್ಕೊಂಡು ಸಾಕಿ ನೀವೇ ಹಂಗಾರೆ ಇಬ್ಬರು. ಎಲ್ಲೆಲ್ಲಿ ಇಲ್ಮೇಂದ ಡಾಗ್ ಅಟ್ಯಾಕ್ ಆಗುತ್ತೆ. ಯಾವನ್ ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ತಿದ್ದಾನೆ ಈ ನಾಯಿ. ಇವಾಗ ಅವನನ್ನ ಮನೆಗೆ ಕಳಿಸ್ಕೊಡ್ಬೇಕು. ದುಡಿಯೋಕ್ಕೆ ಕಾಸಿಲ್ಲ, ಕಷ್ಟ. ದುಡ್ದಿದ್ದ ಹಣನ ತಿನ್ನಕ್ಕೆ ಇಟ್ಕೊಳಕ್ಕಾಗ್ತಾ ಇಲ್ಲ. ರಾತ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಾಗ ಕಚ್ಚಿಸ್ಕೊಂಡು ಬಂದಿರೋ ಆ ವೈದ್ಯಕೀಯ ವೆಚ್ಚ ಬರ್ಸಕ್ಕಾಗಲ್ಲ. ಬುರ್ಡೆ ಬಿಡ್ತಾರೆ ಬಂದ್ಬಿಟ್ಟು ಇಲ್ಲಿ. ಮಾನವೀಯತೆ ಇವರದ್ದು. ಎಸ್. ಇನ್ನೊಂದು ಕಡೆ ಬೆಂಗಳೂರಿನ HSR ಲೇಔಟ್ನಲ್ಲಿ ಬೀದಿ ನಾಯಿ ಅಟ್ಟಾಡಿಸ್ಕೊಂಡು ಬಂತು. ಟೆಕ್ಕಿಯೊಬ್ರು ಕಳ್ಳನ ಪಟ್ಟವನ್ನು ಕಟ್ಕೊಳ್ಬೇಕಾಯ್ತು ಬಂತು. ಯಾಕಂದ್ರೆ ನಿನ್ನೆ ತಡರಾತ್ರಿ 11 ಗಂಟೆಗೆ ಅವ್ರು ಹೋಗ್ತಾ ಇದ್ರು. ನಾಯಿಗಳು ಅಟ್ಯಾಕ್ ಮಾಡೋಕೆ ಬಂತು. ಅವರು ಒಂದಷ್ಟು ದೂರ ಓಡಿದ್ದಾರೆ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಪಕ್ಕದಲ್ಲೇ ಇದ್ದ ಮನೆ ಕಾಂಪೌಂಡ್ ಹಾರಿದ್ದಾರೆ. ಆ ಮನೆಯವರು ಗಮನಿಸ್ಕೊಂಡ್ಬಿಟ್ಟು ಕಳ್ಳ ಇರಬೇಕು ಅಂತ ಹಿಡ್ಕೊಂಡ್ರು. ಅರ್ಧ ಗಂಟೆ ಕೂರಿಸ್ಕೊಂಡ್ರು. ಏನು ಹೇಳಿದ್ರು ಕೇಳಿಲ್ಲ. ಕೊನೆಗೆ ಅಕ್ಕಪಕ್ಕದವ್ರು ಬಂದು CCTV ನೋಡಿದ್ಮೇಲೆ ನಾಯಿ ದಾಳಿಯಿಂದ ಬಂದರು ಅಂತ ಗೊತ್ತಾಗಿದೆ. ಅದನ್ನು ಅವರು ತಮ್ಮ ಅಕೌಂಟ್ನಲ್ಲಿ ಹಾಕ್ಕೊಂಡಿದ್ದಾರೆ. ಎಂತೆಂಥ ಪರಿಸ್ಥಿತಿಗಳು ಬರ್ತಾ ಇದೆ ಸರ್. ರಾಹುಲ್ ಗಾಂಧಿಗೆ ಹೇಳಿ, ಯಾವತ್ತು ನೀವು ಓಡ್ಕೊಂಡು ಹೋಗ್ಬಿಟ್ಟು ಯಾರ್ದೋ ಮನೆ ಕಾಂಪೌಂಡ್ ಆರ್ಬೇಕಾದ ಪರಿಸ್ಥಿತಿ ಬಂದಿತ್ತು ಅಂತ.
ಪುಕ್ಕಟ್ಟೆ ಸರ್ಕಾರದ ಪ್ರೊಟೆಕ್ಷನಲ್ಲಿ ಓಡಾಡ್ತೀರಿ, ಒಂದಿನ ರಸ್ತೆಗೆ ಇಳಿಬೇಕಾಗಿಲ್ಲ, ಹಿಂಗೆ ಅನ್ಕೊಂಡು ಇರ್ತೀರಿ ಎಲ್ಲರೂ ಸಿಸ್ಟಮ್ಯಾಟಿಕ್ ಆಗಿ. ನೀವು ಬೀದಿ ನಾಯಿ ಹಾವಳಿ ಯಾವ ಲೆವೆಲ್ಗೆ ಹೋಗಿದೆ ಅಂತಂದರೆ ಪುಕ್ಲರ ಪಾಪ ಎದುರೋಗ್ಬಿಟ್ಟಿದ್ದಾರೆ ಜನ. ಕೆಲವು ರೋಡ್ಗಳಲ್ಲಂತೂ, ಕೆಲವು ಲೊಕೇಶನ್ ಏರಿಯಾಗಳಲ್ಲಂತೂ ಒಂದೊಂದಲ್ಲ 40-50. ಹೌದು, ಎಲ್ಲಿರ್ತವೋ ಅಷ್ಟೊಟ್ಟಿಗೆ.